ಗೌರವ ಮೊತ್ತವನ್ನು ದಾಖಲಿಸಿ ಎರಡನೇ ಪಂದ್ಯ ಒಂದು ಹಂತದಲ್ಲಿ ಕೈ ಜಾರಿ ಹೋಗ್ತಾ ಇರ್ತಕ್ಕಂಥ ಪಂದ್ಯವನ್ನು ತಮ್ಮ ತೆಕ್ಕೆಗೆ ಹಾಕಿಕೊಂಡ್ರು. ಈ ಪರಿಸ್ಥಿತಿಯಲ್ಲಿ ಈ ಪಂದ್ಯ ಸೆಮಿಫೈನಲ್ ಹೋರಾಟ ಅದೇ ಆದ ರೀತಿಯ ಸಮಾಪ್ತಿಗೆ ಕಾಣ್ತದೆ ಅಂತ ನೋಡ್ಬೇಕಷ್ಟೇ. ಎರಡೂ ತಂಡಗಳಿಗೆ ಅವಕಾಶ ಇದೆ. ಅವಕಾಶವನ್ನು ಮೆಟ್ಟಿಗೆತ್ತಿಕೊಂಡು ಎರಡೂ ತಂಡದ 12 ಆಟಗಾರರು ಅಲ್ಲಿ ಫಾರ್ಟಿಸ್ ಬಿಜಿ 12th ಮ್ಯಾನ್ ಅಲ್ಲಿ ಫಾರ್ಟಿಸ್ ಬಿಜಿ 12 ಆಟಗಾರರು ಬರಬೇಕು. ಪ್ರತಿ ಪಂದ್ಯಕ್ಕೆ ಸೂಚನೆಗೆ ಅವಕಾಶ ಮಾಡಿಕೊಡ್ಬೇಡಿ. ಇದು ನಿಮ್ಮದೇ ಪಂದ್ಯ, ನಿಮ್ಮದೇ ಯಶಸ್ಸಿಗೆ ನೀವೇ ಕಾರಣೀಕರ್ತರು. ಸುಂದರತೆ ಸತ ರವಿ ಮೊದಲ ಚೆಂಡಿಗಾಗಿ ಬ್ಲಾಕಲ್ ಚೆಂಡುಗಳಿಗೆ ಅವಕಾಶ ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ರು. ಔಟ್ ಸೈಡ್ ದ ಲಕ್ಷ್ಮಣ ಮುಖಾಂತರವಾಗಿ ಚೆಂಡು ಸಾಗ್ತಾ ಇದ್ದಾವ. ಒಂದು ಓಟಗಳ ಸೇರ್ಪಡೆ ಮೂಲಕ ತನ್ನ ಮೊತ್ತ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಮತ್ತೆ ರವಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಬಹಳ ಸುಂದರತೆ. ಫುಲ್ ಶಾರ್ಟ್ ಸ್ಪರ್ಲಕ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ ಬಿರುಸಿನ ಸಿಕ್ಸರ್ ಇವಾಗ ಆರಂಭವನ್ನು ಪಡ್ಕೊಳ್ತಾ ಇದೆ. ಪ್ರಾಮುಖ್ಯದ ಸೆಮಿಫೈನಲ್ ಹೋರಾಟದಲ್ಲಿ ನಾರ್ತ್ ಬೆಂಗಳೂರಿನ ಆಟ ಆರಂಭವನ್ನು ಪಡ್ಕೊಳ್ತಾ ಇದೆ. ಎರಡೂ ತಂಡಗಳಿಗೆ ನಾವು ಮೊದಲಾಗಿ ಸೂಚನೆ ಕೊಟ್ಟಿದ್ದೇವೆ. ಮಳೆ ಅಡಚಣೆ ಕಂಡ್ರೆ ಎಲ್ಲೂ ಕೂಡ ಪಂದ್ಯ ಮುಕ್ತಾಯಗೊಳಿಸುವಂತ ಪ್ರಮೇಯ ಇಲ್ಲ. ನಿಲುಗಡೆಯಿಂದ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ಯಾಕಂತಂದ್ರೆ ನಾವು ಮೊದಲಿಂದ ಕೂಡ ಓವರ್ಲೆಸ್ ಪಂದ್ಯಾಟಕ್ಕೆ ಸೂಚನೆ ರವಾನಿಸ್ತಾ ಇದ್ರು ಕೂಡ ತಾವು ತಮ್ಮ ನಿರ್ಧಾರವನ್ನು ಬದಲಾಯಿಸ್ತಾ ಇಲ್ಲ. ಆ ನೆಲೆಯಲ್ಲಿ ಎರಡೂ ತಂಡಗಳಿಗೆ ಸೂಚನೆ ಕೊಡ್ತಾ ಇದ್ದೇವೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ನಿನ್ನೆ ಬೆಳಗ್ಗೆ ನವದೆಹಲಿ ಭಾಗದ ಜನಪ್ರಿಯ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಮುರಳಿ ಮತ್ತು ಶ್ರೀತ ಮುರಳಿ ಸರ್ ಅವರ ಗೌರವ ಉಪಸ್ಥಿತಿ ಮುಖಾಂತರವಾಗಿ ಪಂದ್ಯಾಟ ಉದ್ಘಾಟನೆಯನ್ನು ಕಂಡಿತ್ತು. ಇವತ್ತಿನ ದಿನ ಈ ಭಾಗದ ಜನಪ್ರಿಯ ಶಾಸಕರು ಶ್ರೀತ ಸತೀಶ್ ರೆಡ್ಡಿ ಅವರ ಒಂದು ಗೌರವ ಉಪಸ್ಥಿತಿಯಲ್ಲಿ ಪಂದ್ಯಾಟ ಸಮಾರೋಪ ಸಮಾರಂಭ ಕೂಡ ಜರುಗುತ್ತದೆ. ಕಾಯುತ್ತಿದ್ದ ಕೈಗಳು ಸ್ವಲ್ಪ ಮಟ್ಟಿಗೆ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನವನ್ನಷ್ಟೇ ಮಾಡಿದ್ರು. ಒಂದೋಟ ಎರಡನೇ ಓಟವನ್ನು ದಾಖಲಿಸಿದ್ದಾರೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು 2 ಓಟಗಳ ಸೇರ್ಪಡೆ ತನ್ನ ಮೊತ್ತ 10ಕ್ಕೆ ತಲುಪ್ತಾ ಇದೆ. 7 ಅಂಕೆಗೆ ಕ್ರಮಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ರವಿ ಬಹಳಷ್ಟು ಉತ್ತಮ ತೆಸಗಾರಿಕೆಯನ್ನು ತೋರ್ಪಡಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅವರೊಂದು ಕೆಲವೊಂದು ಶಾರ್ಟ್ ಆಗಿರ್ತಕ್ಕಂಥ ಚೆಂಡುಗಳನ್ನು ಬಿಡ್ತಾ ಇದ್ದಾರೆ. ಅವರ ಹೈಟ್ ಈ ರೀತಿ ಎಸೆತಗಾರರಿಗೆ ಆಟಗಾರರಿಗೆ ಬಹಳಷ್ಟು ಪ್ರಾಮುಖ್ಯ. ಆಮೇಲೆ ಅವರ ಎತ್ತರವನ್ನು ಅವರು ಲಾಭವಾಗಿ ಪಡ್ಕೊಳ್ಬಹುದಾಗಿತ್ತು. ಆದ್ರೂ ಕೂಡ ಅವರು ಹೆಚ್ಚಿನ ಚೆಂಡುಗಳನ್ನು ಶಾರ್ಟ್ ಆಗಿ ಎಸೆತಾ ಇದ್ದಾರೆ. ಹತ್ತಕ್ಕೆ ನೊಲಾಸ್ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದ್ದಾರೆ. 10 ಫಾರ್ ನೊಲಾಸ್. ಹೊಸ ಬೌಲರ್ ಅರವಿಂದ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 11ಕ್ಕೆ ತಲುಪ್ತಾ ಇದೆ. ಪಂದ್ಯಾಟವನ್ನು ಉಳಿಸಿಕೊಳ್ಳಬೇಕಾದ್ರೆ ಎರಡು ತಂಡಗಳು ಕೂಡ ಹೋರಾಟವನ್ನು ಮುಂಚೂಣಿಯಾಗಿರಿಸಬೇಕಾಗಿದೆ. 12 ವಿಕೆಟ್ ಟೇಕಿಂಗ್ ಬೌಲರ್ಸ್ಗಳು 40ಸ್ಗೆ ಬರಬೇಕಾಗಿದೆ.
ಉಳಿಸಿಕೊಂಡು ಆತ್ಮವಿಶ್ವಾಸದ ಆಟವನ್ನು ಆಡಬಲ್ಲಂತ ಆಟಗಾರರು ನಾರ್ತ್ ಬೆಂಗಳೂರಿಗೆ ಬರಬೇಕಾಗಿದೆ. ಅವನ್ನೆಲ್ಲ ಎರಡು ತಂಡಗಳಿಗೆ 50-50 ಅವಕಾಶ ಇದೆ, 50-50 ಅವಕಾಶ ಇದೆ. ಕಾರ್ಡ್ ವ್ಯವಹಾರಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಅನುಭವಿ ತೀರ್ಪುಗಾರರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಂಗೀಕೃತ ತೀರ್ಪುಗಾರರು ಕೂಡ. ಮತ್ತೆ ಬೀಸುವಂತಹ ಪ್ರಯತ್ನ, ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಎಸೆತವನ್ನು ಅರವಿಂದ ದಾಖಲಿಸ್ತಾ ಇದ್ದಾರೆ. ಅವರ ಚೆಂಡುಗಳಲ್ಲಿ ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಈವರೆಗೆ 4 ಚೆಂಡುಗಳಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ನೀಳಕಾಯದ ಲಂಬು ಆಟಗಾರ ಪವನ್ ಪಡ್ಕೊಂಡ್ರು. ಹೋದರೆ ಆಘಾತವನ್ನು ಪಡ್ಕೊಳ್ತಾ ಇದ್ದಾರೆ. 11ಕ್ಕೆ 1 ಮೊದಲ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಇವಾಗ ಅರವಿಂದ್ ಪಡ್ಕೊಳ್ತಾ ಇದ್ದಾರೆ. 11ಕ್ಕೆ 1 ಮೊದಲ ಓವರ್ನ ಮುಕ್ತಾಯಕ್ಕೆ 10ಕ್ಕೆ ನೋಲಾಸ್. ಇವಾಗ 11 ಚೆಂಡುಗಳ ಮುಕ್ತಾಯಕ್ಕೆ 11ಕ್ಕೆ 1. ಪಂದ್ಯದ ಮೇಲೆ ಬ್ಯಾಕಪ್ ಪಡ್ಕೊಳ್ಳುವಂತಹ ಪ್ರಯತ್ನ ಫಾರ್ಟಿಸ್ ಬಿಜಿ ಬಹಳಷ್ಟು ಉತ್ತಮರೀತಿಯ ಒಂದು ಮುನ್ನಡೆಯನ್ನು ಕಾಣ್ತಾ ಇದ್ದಾರೆ. ಹೊಸ ಆಟಗಾರ ನಿರೀಶ್. ಅಂತಿಮ ಚೆಂಡು, ಕೊನೆಯ ಬಾರಿ. ಕಾರ್ಡ್ ಹಾಗಾಗಿ ಲೆಗ್ ಬಿಫೋರ್ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ಇವಾಗ ಬರ್ತಾ ಇಲ್ಲ. ಕಳೆದ 1 ವರ್ಷಗಳ ಹಿಂಭಾಗದಲ್ಲಿ ಕ್ಲೆವಲ್ ಅಂಡ್ ನೆರೋ ಕೇರ್ ಅನ್ನುವಂತ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಆಸ್ಪತ್ರೆಯನ್ನು ಕ್ಲಿನಿಕ್ ರೂಪದಲ್ಲಿ ಆರಂಭಿಸುವಂತ ಪ್ರಯತ್ನವನ್ನು ನ್ಯೂರೋ ಕೇರ್ ಅನ್ನು ಆರಂಭಿಸಿರ್ತಕ್ಕಂಥ ಒಂದು ಗೋಪಿನಾಥ್ ಸರ್ ಇವಾಗ ಅದನ್ನು ಪುನಶ್ಚೇತನಗೊಳಿಸುವಂತ ಒಂದು ಪ್ರಯತ್ನಕ್ಕಾಗಿ ದಿಟ್ಟ ಹೆಜ್ಜೆ ಇಡ್ತಾ ಇದ್ದಾರೆ. ಆ ಹೆಜ್ಜೆ ಹೆಮ್ಮರವಾಗಲಿ, ಇನ್ನಷ್ಟು ಮುನ್ನಡೆಯನ್ನು ಪಡ್ಕೊಳ್ಳಿ ಎನ್ನುವಂತಹ ಶುಭ ಹಾರೈಕೆಯ ನುಡಿಗಳನ್ನು ಸಲ್ಲಿಸಿಕೊಂಡು ಒಂದು ಪುನಶ್ಚೇತನದ ವಿಚಾರವಾಗಿ ಈ ರೀತಿಯ ಪಂದ್ಯಾಟವನ್ನು ಆಯೋಜಿಸ್ತಾ ಇದ್ದಾರೆ. ಜೀನು ಹೊಸ ಬೌಲರ್ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಬತ್ತು ಕೂಡ 12. ಪಂದ್ಯದ ಮೇಲೆ ಆರಂಭಿಕ ಹಿನ್ನಡೆಯಿಂದ ಸ್ವಲ್ಪ ಮಟ್ಟಿಗೆ ಪಂದ್ಯವನ್ನು ಹಿಡಿತಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲ ಅಪಾಯ ಆಟಗಾರ ಹುದ್ದೆಯನ್ನು ಎಬ್ಬಿಸಿರಿ. ಮುಂಚಿನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ 17 ಚೆಂಡುಗಳಲ್ಲಿ 41 ಓಟವನ್ನು ದಾಖಲಿಸಿರ್ತಕ್ಕಂಥ ವಿಷ್ಣು ಈವಾಗಲೇ ವಿಕೆಟ್ಸ್ ಅನ್ನು ಒಪ್ಪಿಸಿದ್ದಾರೆ. ಬಿರುಸಿನ ಹೊಡೆತ ಮೂಲಕ ಡೀಪ್ ಮಿಡಲ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸಿದಾಗ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು. ಬಹಳ ಸುಂದರತೆ ಹೊಡೆತವನ್ನು ನಿತೀಶ್ ದಾಖಲಿಸ್ತಾ ಇದ್ದಾರೆ. ಆ ರೂಟುಗಳ ಸೇರ್ಪಡೆ ಮೂಲಕ ತನ್ನ ಮೊತ್ತ 18ಕ್ಕೆ ತಲುಪ್ತಾ ಇದೆ. 18 ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಶಾರ್ಟ್ ಆಗಿತ್ತು. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕಳೆದ 2 ವರ್ಷಗಳಿಂದ ಕೊರೋನಾ ಅನ್ನುವಂತಹ ಮಹಾಭೀತಿ 1ನೇ ಅಲೆ 2ನೇ ಅಲೆ ಸದ್ಯ 3ನೇ ಅಲೆಯ ದಾಂಗುಡಿಯ ಸೂಚನೆಗಳು ಬರ್ತಾ ಇದ್ದಾವೆ. ಬಹಳಷ್ಟು ಪ್ರತಿಷ್ಠಿತ ಪಂದ್ಯಾಟಗಳು ಕೂಡ ಒಂದೆಡೆ ಸ್ಥಗಿತಗೊಳ್ತಾ ಇದೆ. ಆ ಸ್ಥಗಿತ ಕಂಡಿರ್ತಕ್ಕಂಥ ಪಂದ್ಯಾಟಗಳ ಬಹುತೇಕ ಈ ಋತುವಿನ ಆರಂಭಿಕ ಹಂತದ ಬಹಳಷ್ಟು ಪಂದ್ಯಾಟಗಳು ನಡೆಯುವಂತಹ ಮುನ್ಸೂಚನೆಗಳು ಲಭ್ಯವಾಗ್ತಾ ಇರುವುದರಿಂದ ಕೂಡ ಯಾವ ಪಂದ್ಯಾಟಗಳು ಯಾವ ದಿನಾಂಕಕ್ಕೆ ನಿಗದಿಯನ್ನು ಪಡ್ಕೊಳ್ತದೆ ಅನ್ನೋದೇ ಕಷ್ಟ ಸಾಧ್ಯ. ಮೇಲ್ನೋಡಿಯ ಪರಿಸ್ಥಿತಿ ನಾವು ಕಂಡ ಹಾಗೆ
ಪ್ರತಿ ಋತು ಕೂಡ ದಾವಣಗೆರೆ ಶಾಮನೂರು ಪಂದ್ಯಾಕೃತಿ ಮುಖಾಂತರವಾಗಿ ನವೆಂಬರ್ ಅಂತಿಮ ಹಂತಕ್ಕೆ ಪ್ರಾರಂಭವನ್ನು ಪಡ್ಕೊಳ್ತಾ ಇತ್ತು. ಆದ್ರೆ ಈ ಋತು ಅದ್ಯಾವ ರೀತಿಯ ಪಂದ್ಯಾಕೃತಿ ಮುಖಾಂತರವಾಗಿ ಆರಂಭವನ್ನು ಪಡ್ಕೊಳ್ತೀವಿ ಅಂತ ಹೇಳೋದೇ ಕಷ್ಟ ಸಾಧ್ಯವಾಗಿದೆ. ಮತ್ತೆ 20 ಅಲ್ಲಿ ಪದೇ ಪದೇ ಅಂಗಣಕ್ಕೆ ಬರಬೇಡಿ. 4 ಓವರ್ಗಳ ಮುಕ್ತಾಯಕ್ಕೆ 1 ಬಾರಿ ಮಾತ್ರ ಅಂಗಣಕ್ಕೆ ಎಂಟ್ರಿ ಅವಕಾಶ ಇದೆ. ಇನ್ನು ನಾರ್ತ್ ಬೆಂಗಳೂರು ಆಟಗಾರ ಅಂಗಣಕ್ಕೆ ಅವಕಾಶ ಎಂಟ್ರಿ ಅವಕಾಶ ಎಲ್ಲ ಗಮನಿಸಿಕೊಳ್ಳಿ. ನಟನವರ ಹೊಡೆತ ಸುಲಭ ಸಾಧ್ಯತೆ ಕ್ಷೇತ್ರಕ್ಷಣೆ ಮಾಡಬಹುದಾಗಿತ್ತು. ಅದು ಕೂಡ ಒಂದೋಟಕ್ಕೆ ಅವಕಾಶ ಮಾಡಿಕೊಟ್ರು. 21ಕ್ಕೆ ತಲುಪ್ತಾ ಇದ್ದ ಚಾಲ್ತಿಯ 4ನೇ ಓವರ್ನಲ್ಲಿ 21 ಓಟುಗಳು. ಈ ಮುಂಚಿನ ಬಂದ ಕೈ ಜಾರಿ ಹೋಗ್ತಾ ಇರ್ತಕ್ಕಂಥ ಪಂದ್ಯಗಳ ಕ್ವಾರ್ಟರ್ ಫೈನಲ್ ನಲ್ಲಿ ಉಳಿಸಿಕೊಂಡಿರ್ತಕ್ಕಂಥ ತಂಡ. ಎರಡು ತಂಡಗಳು ಕೂಡ ಬಹಳಷ್ಟು ಹೋರಾಟದ ಜಯವನ್ನು ದಾಖಲಿಸಿದ್ದಾರೆ. ಒಂದೆಡೆ ನಾರ್ತ್ ಬೆಂಗಳೂರು ಇರ್ಬೋದು, ಮತ್ತೊಂದೆಡೆ ಫಾರ್ಟಿಸ್ ಬಿಜಿ ಇರ್ಬೋದು. ಎರಡು ತಂಡಗಳು ಕೂಡ ಬಹಳಷ್ಟು ಹೋರಾಟದ ಜಯವನ್ನು ದಾಖಲಿಸಿದ್ದಾರೆ. ಮೂಲಕ ಕ್ಲೀನ್ ಬಾಲ್ ಹೊದ್ದರಿಯಾಗಾತ ಹೊದ್ದರನ್ನು ಆವರಿಸಿಕೊಂಡು ಓಟವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ ಕ್ಲೀನ್ ಬೌಲ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಾಣುತ್ತದೆ. ಒಂದು ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಇವಾಗ ಹುದ್ದರಿ ಒಪ್ಪಿಸಿದ್ದಾರೆ. ಹೊಸ ಆಟಗಾರ ಜಗ್ಗು ಅಂಗಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಪಂದ್ಯ 2ನೇ ಪಂದ್ಯದಲ್ಲಿ 0 ಸುತ್ತಿದ್ರು. ಈ ಪ್ರಮುಖ ಸೆಮಿಫೈನಲ್ ಪಂದ್ಯ ಅದು ಯಾವ ರೀತಿಯ ಆಟ ಅವರ ದಾನದ ಮುಖಾಂತರವಾಗಿ ಬರ್ತದೆ ಅಂತ ನೋಡಬೇಕಾಗಿದೆ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯದ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ತನ್ನ ಮೂಲಕ 1 ಬೌನ್ಸ್ ಬೌಂಡ್ರಿ. 4 ಓಟಗಳ ಸೇರ್ಪಡೆ. ತನ್ನ ಮತ್ತೆ ಕೂಡ 26ಕ್ಕೆ ತಲುಪ್ತಾ ಇದೆ. 26. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. 26-26. ಈ ಮುಂಚೆ ವಿಕೆಟ್ ಅನ್ನು ಪಡ್ಕೊಂಡಿದ್ರೆ ಇವಾಗ ಶಾರ್ಟ್ ಆಗಿರ್ತಕ್ಕಂಥ ಚೆಂಡನ್ನು ಭಗವತಿ ನೀಡ್ತಾ ಇದ್ದಾರೆ. ಈ ವಿಚಾರಗಳೆಲ್ಲ ನಾವು ಕಂಡ ಹಾಗೆ ರನ್ ಚೇಸಿಂಗ್ ವಿಚಾರದಲ್ಲಿ ಕಷ್ಟ ಸಾಧ್ಯ ಆಗುತ್ತೆ. ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ನಾವು ಮೊದಲಾಗಿ ಹೇಳ್ತಾ ಇದ್ದೇವೆ, ಹೆಚ್ಚಿನ ಚೆಂಡುಗಳನ್ನೆಲ್ಲ ಫೋರ್ಟೀಸ್ ಆಟಗಾರರು ಶಾರ್ಟ್ ಆಗಿರ್ತಕ್ಕಂಥ ಚೆಂಡುಗಳಾಗಿ ತೇಲಿ ಬಿಡ್ತಾ ಇದ್ದಾರೆ. ಅದು ಖಂಡಿತಕ್ಕೂ ಕೂಡ ದಂಡನೆಗೆ ಒಳಪಡಬಲ್ಲಂತ ಒಂದು ಪ್ರಮೇಯ ಕೂಡ ಲಭಿಸ್ತಾ ಇದ್ದಾವೆ. ನೋ ಬಾಲ್ ಫೀಟ್ ಅವಕಾಶವನ್ನು ಪಡ್ಕೊಂಡ್ರು. ತನ್ನ ಮೊತ್ತ 33. ಒಂದು ಓಟವನ್ನು ದಾಖಲಿಸುವಂತ ಪ್ರಯತ್ನ ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡುಗಳನ್ನು ಭಗವತಿ ನೀಡ್ತಾ ಇದ್ದಾರೆ. ಮೊತ್ತ 35. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 4 ಓವರ್ಗಳ ಬಳಿಕ 35. ಎರಡು ಅಮೂಲ್ಯ ಹುದ್ದರಿಗಳ ಆಘಾತದ ನಡುವೆ ಇನ್ನು ಕೂಡ 18 ಚೆಂಡುಗಳು.
ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಅರವಿಂದ್ ಎರಡನೇ ಓವರ್ನಲ್ಲಿ ಬಹಳಷ್ಟು ಉತ್ತಮ ಮಟ್ಟದ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮೂವತ್ತಾರಕ್ಕೆ ತಲುಪ್ತಾ ಇದೆ. 36-36. ಲೆಗ್ ಬಿಫೋರ್ ವಿಕೆಟ್ಗಾಗಿ ಬಲಬಲಂತ ಮನವಿಗೆ ಪುರಸ್ಕಾರ. ಬಹಳಷ್ಟು ಪ್ರಾಮುಖ್ಯ ಒದ್ದರಿ ಆಘಾತವನ್ನು ಕಾಣ್ತಾ ಇದೆ. ಜಗ್ಗ ಲೆಗ್ ಬಿಫೋರ್ ವಿಕೆಟ್ ಮೂಲಕ ಒದ್ದರನ್ನು ಒಪ್ಪಿಸಿದ್ದಾರೆ. ಮೂರನೇ ಒದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಓವರ್ನಲ್ಲೂ ಕೂಡ ಒಂದು ಓಟಗಳಿಗೆ ಒಂದು ವಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಅರವಿಂದ್ ಇವಾಗ ಎರಡನೇ ಓವರಲ್ಲಿ ಬಹಳಷ್ಟು ಪ್ರಾಮುಖ್ಯದ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ವಿಕಾಸ್. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ರೈಸಿಂಗ್ ಡೆಲಿವರಿ ಮೂಲಕ ವಿಕಾಸ್ ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸಿದ. 6 ಓಟಗಳ ಸೇರ್ಪಡೆ. 42-42. 42 ಅತಿಕ್ರಮ ಓಟಗಳು ಮತ್ತೆ ಬರ್ತಾ ಇದೆ. 43ಕ್ಕೆ ತಲುಪ್ತಾ ಇದೆ ತನ್ನ ಮೊತ್ತ. 43. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಕೇವಲ ಒಂದು ಓಟಗಳ ಸೇರ್ಪಡೆ. 44ಕ್ಕೆ ತಲುಪ್ತಾ ಇದೆ 5ನೇ ಓವರ್ನ ಚಾಲ್ತಿಯಲ್ಲಿ. ಕೊನೆ ಚೆಂಡು 5ನೇ ಓವರ್ನ ಅಂತಿಮ ಸತ. ಸುಂದರತೆ ಸತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ನ ಮೂಲಕ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 5 ಓವರ್ಗಳಲ್ಲಿ 44 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ 12 ಚೆಂಡುಗಳಲ್ಲಿ ಅದೆಷ್ಟು ಓಟಗಳನ್ನು ದಾಖಲಿಸ್ತಾರಂತ ನೋಡಬೇಕಾಗಿದೆ. ಹಂತನ ಮತ್ತು ಚಿನ್ನವನ್ನು ಪರಿಚಯಿಸ್ತಾ ಇದ್ದಾರೆ. ಬೀರಿಸಿದ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಒಂದು ಓಟಗಳಿಗೆ ಅವಕಾಶ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ದುರ್ಬಲ ಮಟ್ಟದ ಕ್ಷೇತ್ರ ರಕ್ಷಣೆ. 1ರ ಬದಲಿಗೆ 2ನೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 46ಕ್ಕೆ ತಲುಪ್ತಾ ಇದೆ. 46 ಫಾರ್ ಲಾಸ್ ಆಫ್ 3. ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಒದ್ದರಿ ಆಘಾತ. 4ನೇ ಪತನವನ್ನು ಕಾಣ್ತಾ ಇದೆ. ವಿಕಾಸ್ ಒಂದು ಸಿಕ್ಸರ್ ಅನ್ನು ದಾಖಲಿಸಿದ. ತಾನು ಎದುರಿಸಿದ ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸಿದ್ದಾರೆ. ಇವಾಗ ಹುದ್ದರನ್ನು ಒಪ್ಪಿಸಿದ್ರೆ 46ಕ್ಕೆ 4. 6ನೇ ಓವರ್ನ ಚಾಲ್ತಿಯಲ್ಲಿ 46ಕ್ಕೆ 4. ನಾಕಾಲ್ ಚೆಂಡು. ಯಾರು ಕರ್ಲಂತ ಚೆಂಡು. ಕ್ಲೀನ್ ಬಾಲ್. ಹೊದ್ದರಿ ಆಘಾತ. 5ನೇ ಹೊದ್ದರಿಯ ಪತನವನ್ನು ಕಾಣ್ತಾ ಇದೆ. ಅರ್ಧಾಂಶ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. 46ಕ್ಕೆ 5. ಜಿನ್ನು ಚೆಂಡುಗಳು ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಂಪಾರ್ಟೆಂಟ್ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದೆ.
46ಕ್ಕೆ 5. ಹೋರಾಟದ ಪಂದ್ಯಕ್ಕೆ ಅಂಗಣ ಸಿದ್ಧಗೊಳ್ಳುವಂತ ಮುನ್ಸೂಚನೆಗಳು ರವಾನೆ ಆಗ್ತಾ ಇದ್ದಾವೆ. ಒಂದು ಹಂತದಲ್ಲಿ 65-70 ಮುನ್ಸೂಚನೆಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಇವಾಗ ದಿಢೀರಾಗಿ ಹಠಾತ್ ಆಗಿ ವಿಕೆಟ್ಸ್ಗಳು ಕೆಳಕ್ಕುರುಳ್ತಾ ಇದ್ದಾವೆ. ಆಮೇಲೆ 55-60 ಆಸುಪಾಸಿಗೆ ಬರ್ತಾ ಇದೆ. ಮತ್ತೆ 48 ಒಟ್ಟುಗಳು ಕೊನೆಯ ಬಾರಿ. ನೆಟ್ ಹೊರತುಗಳಿಗೆ ಅವಕಾಶ ಮಾಡಿಕೊಟ್ರು. ಬ್ಯಾಕ್ ಟು ಬೌಲರ್ಸ್ ಆಟ. 1 ಓಟುಗಳಿಗೆ ಅಷ್ಟೇ ಅವಕಾಶಗಳು ಬರ್ತಾ ಇದೆ. 49 ಓಟುಗಳು 49 49. ಅಂತಿಮ 6 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸಾರಂತ ನೋಡ್ಬೇಕಷ್ಟೇ. ಇಲ್ಲಿ ಜಯಿಸುವಂತ ತಂಡ 2ನೇ ತಂಡವಾಗಿ ಫೈನಲ್ ಆಡ್ತಾರೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಬಹಳ ಸುತ್ತ ಬರುತ್ತೆ. ಕ್ಯಾಚ್ ಪಡೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಡೈವಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ಸುಲಭ ಸಾಧ್ಯವಾಗಿ ಕ್ಯಾಚ್ ಅನ್ನು ಪಡ್ಕೊಳ್ಳಬಹುದಾಗಿತ್ತು. ಅದು ಸ್ವಲ್ಪ ಮಟ್ಟಿಗೆ ಅಂತಿಮ ಹಂತದಲ್ಲಿ ಡೈವಿಂಗ್ ಕ್ಯಾಚ್ ಅನ್ನು ಪಡೆಯುವಂತ ಪ್ರಯತ್ನ ಗೂಟದ ಹಿಂಭಾಗದ ಗಾರುಡಿಗೆ ಮಾಡ್ತಾ ಇದ್ದಾರೆ. ನಾವು ಕಂಡ ಹಾಗೆ ಟೆನಿಸ್ ಬಾಲ್ ಅಲ್ಲಿ ಬಹಳಷ್ಟು ಮಂದಿ ಗೂಟದ ಹಿಂಭಾಗದ ಗಾರುಡಿಗದ ಯಶಸ್ಸನ್ನು ಕಂಡಿರ್ತಕ್ಕಂಥ ನಿದರ್ಶನ ಇದೆ. ಒಂದೆಡೆ ಕುಂದಾಪುರದ ಚಕ್ರವರ್ತಿಗಳ ಕೆಪಿ ಸತೀಶ್ ಇರ್ಬೋದು, ಬೆಂಗಳೂರಿನ ಗುರುಬ್ರಹ್ಮದ ಅಬ್ದುಲ್ ಖಾದರ್ ಇರ್ಬೋದು, ಅವರೆಲ್ಲ ಇವತ್ತು ಕ್ರಿಕೆಟ್ನಿಂದ ನೈಪಥ್ಯಕ್ಕೆ ಸರಿದ ಅವರ ಸ್ಥಾನವನ್ನು ತುಂಬಬಲ್ಲಂತ ಕೆಲವು ಮಂದಿ ಆಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಒಂದೆಡೆ ಜೈ ಕರ್ನಾಟಕದ ಶಂಕರ್ ಇರ್ಬೋದು, ನ್ಯಾಷನ ಚೇತನ್ ಇರ್ಬೋದು, ಎಕೆ ಸ್ಪೋರ್ಟ್ಸ್ ನ ಸಂಪತ್ ಬೈಲಕೆರೆ ಇರ್ಬೋದು, ಅದೇ ರೀತಿ ರಿಯಲ್ ಫೈಟರ್ಸ್ ನ ಮುಳ್ಳ ಪ್ರಕಾಶ್ ಇರ್ಬೋದು. ಈ ರೀತಿ ಗೂಟದ ಹಿಂಭಾಗದ ಗಾರುಡಿಗರು ಆ ಸ್ಥಾನವನ್ನು ತುಂಬಬಲ್ಲಂತ ಪ್ರಯತ್ನವನ್ನು ಮಾಡ್ತಾರೆ. ಮತ್ತೆ ಮೊದಲೇ ಆಘಾತವನ್ನು ಕಾಣ್ತಾ ಇದೆ. ತನ್ನ ನಾಯಕ ಪುನೀತ್ ಅಂಗಣಕ್ಕೆ ಬರ್ತಾ ಇದ್ದಾರೆ. ಐವತ್ತೊಂದು 51. ಕೊನೆಯ 3 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದ್ದಾವೆ. ಈ ರೀತಿಯ ತಪ್ಪುಗಳು ಮತ್ತೆ ಮತ್ತೆ ಎಸಗುವಂತಹ ಪ್ರಯತ್ನವನ್ನು ಪ್ರಾಕ್ಟೀಸ್ ಮಾಡ್ತಾ ಇದೆ. ಒಂದು ವಿಕೆಟ್ಸ್ಗಳು ಬೀಳ್ತಾ ಇದ್ದಾವೆ. ಹೊಸ ಆಟಗಾರ ಅಂಗಣಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಕಂಡ ಹಾಗೆ ಆ ಒಂದು ಆತ್ಮವಿಶ್ವಾಸದ ಎಸೆತಗಾರಿಕೆಯನ್ನು ತೋರ್ಪಡಿಸಬೇಕಾಗಿರ್ತಕ್ಕಂಥ ಬೌಲರ್ಸ್ಗಳು ಸ್ವಲ್ಪ ಮಟ್ಟಿಗೆ ಅತಿಕ್ರಮ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಬೌಂಡ್ರಿ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟುಗಳ ಸೇರ್ಪಡೆ 57. ಅದೃಷ್ಟದ ಓಟುಗಳು ಮತ್ತೆ ಬರ್ತಾ ಇದೆ. ನಾರ್ತ್ ಬೆಂಗಳೂರನ್ನು ಕೈ ಹಿಡಿಯುವಂತಹ ಎಲ್ಲ ಲಕ್ಷಣಗಳು. ಓಟವನ್ನು ಗಳಿಸುವಂತಹ ಪ್ರಯತ್ನದ ನಡುವೆ ಮತ್ತೆ ರನ್ಔಟ್ ರೂಪದಲ್ಲಿ ಹೋದರನ್ನು ಒಪ್ಪಿಸಿದ್ದಾರೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾರೆ. ಅದ್ಯಾವ ರೀತಿಯ ಹೊಡೆತವನ್ನು ದಾಖಲಿಸ ಅಂತ ನೋಡಬೇಕಾಗಿದೆ. ಸಿಕ್ಸರ್ ದಾಖಲಿಸಿದ 63, ಬೌಂಡ್ರಿ ದಾಖಲಿಸಿದ 61. ತನ್ನ ಮೂಲಕ ಸಿಕ್ಸರ್ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. 63. ಮತ್ತೆ ಫಾರ್ಟಿಸ್ನ ಬೌಲರ್ಸ್ಗಳು ಅಂತಿಮ ಹಂತದಲ್ಲಿ ಕೈ ಕೊಡ್ತಾ ಇದ್ದಾರೆ. ಒಂದು ಹಂತದಲ್ಲಿ 50-55 ಒಳಭಾಗದಲ್ಲಿ ನಾರ್ತ್ ಬೆಂಗಳೂರು ಅದು ನೋದಾಗಿತ್ತು.
ಆದರೂ ಕೂಡ ಎಸೆತಗಾರರು ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು 64ರ ಕಡೆಗೆ ಒಂದು ಮೊತ್ತವನ್ನು ದಾಖಲಿಸುವಂತ ಅನಿವಾರ್ಯತೆ ಇದೆ. 63 ಓಟವನ್ನು ದಾಖಲಿಸಿದ್ದಾರೆ. ಅಲ್ಲಿ 42 ಚೆಂಡು 64 ಓಟವನ್ನು ದಾಖಲಿಸಿದರೆ ಎರಡನೇ ತಂಡವಾಗಿ ಫಾರ್ಟಿಸ್ ಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ಈ ಹಂತದ ಮತ್ತು ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ದಿನ ಮುಂದಿನ ಹಂತಕ್ಕಾಗಿ ರಾಘು ಮಡ್ಪಾಡಿ. ಧನ್ಯವಾದಗಳು ಪ್ರಶಾಂತ್ ಅಂಬರಪ್ಪಣ್ಣ ಅವರೇ. ಕ್ಲೈಲ್ಯಾಂಡ್ ನೀರು ಕೇರ್ ಕಪ್ 2021 7 ತಂಡ 11 ಆಟಗಾರರು ಬರಬೇಕು. ಗೋಪಿನಾಥ್ ಸರ್ ಅವರ ಒಂದು ಕನಸಿನ ಪಂದ್ಯ. ಕೊರೋನಾ ವಾರಿಯರ್ಸ್ ರೂಪದಲ್ಲಿ ಕಾಯಕಕ್ಕೆ ಇಳಿತಕ್ಕಂಥ ವೈದ್ಯಕೀಯ ಆಟಗಾರರು ಸ್ವಲ್ಪ ಮಟ್ಟಿಗೆ ಮೈಂಡ್ ಫ್ರೆಶ್ ಮಾಡುವಂತ ಒಂದು ಕಾರ್ಯಕ್ರಮ. ಸೆಮಿಫೈನಲ್ ಪಂದ್ಯ ಆಡುವ ಮುಂದೆ ಮೊದಲ ಸೆಷನ್ ಮುಕ್ತಾಯ. 7 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 63 ಓಟವನ್ನು ದಾಖಲಿಸಿ 64 ಒಂದು ಚೇಸಿಂಗ್ ಟಾರ್ಗೆಟ್ ಅನ್ನು ಈ ಹಂತದಲ್ಲಿ ಮಾಡಬೇಕಾಗಿದೆ. ಮೊದಲ ಹಂತದ ಓವರ್ಗಾಗಿ ಯಶಸ್ವಿ ಓವರ್ಗಳನ್ನು ಸಂಘಟಿಸಬಲ್ಲಂತ ರಾಬಿನ್ ಮೊದಲ ಚೆಂಡನ್ನು ಹಿಡಿತಾ ಇದ್ದಾರೆ. ಒಂದರ ಪವನ್ ಆರಂಭಿಕ ಆಟಗಾರರು. ಸ್ಟ್ರೈಕ್ ನಲ್ಲಿ ಪವನ್. ಅಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಸ್ ಬಾರದಿದ್ರೆ ಲೈವ್ ಕವರೇಜ್ಗೆ ಬಹಳಷ್ಟು ತೊಂದರೆ ಆಗ್ತದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಇಷ್ಟವರೆಗೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. 12 ಆಟಗಾರರು ಬರಬೇಕು. ಪವನ್ ಸ್ಟ್ರೈಕ್ ರೊಟೇಟ್ ಮಾಡ್ಕೊಳ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ. ನಿರ್ಣಾಯಕರು ಗಮನಿಸಿ, ಎಕ್ಸ್ಟ್ರಾ ಪ್ಲೇಯರ್ಸ್ ಬರ್ತಾ ಇಲ್ಲ. ಅದಕ್ಕೆ ಹೇಳೋದು ನಮ್ಮ ವೀಕ್ಷಕ ವಿದ್ಯಮಾನ ಲೆಫ್ಟ್ ಮತ್ತು ರೈಟ್ ಡಗ್ಔಟ್ ನಿಂದಲೇ ಪ್ರವೇಶನ ಮಾಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಆದ್ರೆ ಸೆಮಿಫೈನಲ್ ಪಂದ್ಯ ಬಹಳಷ್ಟು ಆಟಗಾರರು ಪರಿಚಯ ಇದ್ರು ಕೂಡ ಇಲ್ಲಿ ಸ್ಕೋರ್ ನಲ್ಲಿ ವ್ಯತ್ಯಾಸ ಆದ್ರೆ ನೀವೇ ಜವಾಬ್ದಾರಿ ಆಗ್ತೀರಿ. ದಯವಿಟ್ಟು ಗಮನಿಸಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಸುಂದರತೆ ಆಟ. ರನ್ನಿಂಗ್ ಕ್ಯಾಚ್ ಮಾಡೋ ಪ್ರಯತ್ನಗಳು ಯಾವುದೇ ಆಘಾತವಿಲ್ಲ. ಸಾಗರ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ. ಪವನ್ 1 ಓಟ, ಶ್ಯಾಮ್ 1 ಓಟವನ್ನು ದಾಖಲಿಸಿದರು. ಸುಂದರತೆ ಆಟ. ಬಹಳಷ್ಟು
ಸುಂದರತೆ ಕ್ಯಾಚ್ ಅನ್ನು ಪಡೆಯುವಂತ ಸಾಧ್ಯತೆ ತಂಡದ ಕಪ್ತಾನ ಮಾಡಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಅದೃಷ್ಟ ಪವನ್ಗೆ ಒಲಿತಾ ಇದೆ. ಅದು ಯಾವ ರೀತಿಯ ಅದೃಷ್ಟದ ಮುಂದುವರಿಕೆಯನ್ನು ಕಂಡುಕೊಳ್ತಾರೆ ನೋಡಬೇಕಾಗಿದೆ. ಈ ಬಾರಿ ಸದ ಚೆಂಡು ಮೊದಲ ಬ್ರೇಕ್ ಥ್ರೂ. ಶಾಮ್ ಇನ್ನಿಂಗ್ಸ್ ಮುಕ್ತಾಯ. ಮೊದಲ ಹುದ್ದರಿ ಆಘಾತವನ್ನು ಕಾಣ್ತಾ ಇದ್ದಾರೆ. ತಂಡದ ಮೊತ್ತ 3-1. ಮತ್ತೋರ್ವ ನಂಬಿಕಸ್ಥ ಆಟಗಾರ ರಂಗ ಪ್ರವೇಶನ ಮಾಡ್ತಾ ಇದ್ದಾರೆ. ರಿಷಿ 7 ಓವರ್ಗಳ ಪಂದ್ಯ. ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಈಗಾಗಲೇ 3 ಓಟವನ್ನು ದಾಖಲಿಸಿಕೊಂಡ್ರು. 4 ಚೆಂಡುಗಳ ಮುಕ್ತಾಯದಲ್ಲಿ. ಸುಂದರತೆ ಆಟ ಮತ್ತೆ ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಏಳವಿಕೆಯನ್ನು ಮಾಡಿದ್ರು ಕೂಡ ಬಹಳ ಸುತ್ತಮುತ್ತ ಬ್ಯಾಕಪ್ ಕೂಡ ಬೌಂಡ್ರಿಯನ್ನು ಅಡ್ಡಾಯಿಸ್ತಾ ಇದ್ದಾರೆ. ಟೂರ್ನಮೆಂಟ್ ಅತ್ಯುತ್ತಮ ಆಟವನ್ನ ಜಗ್ಗ ತೋರ್ಪಡಿಸಿದ್ರು. ಸ್ವಲ್ಪ ಮಟ್ಟಿಗೆ ಸ್ನಾಯು ಸೆಳೆದ ಮುಖಾಂತರವಾಗಿ ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಗೋಪಿನಾಥ್ ಸರ್ ಜೊತೆ ಬಾಲುವರ್ಸ್ ವಿಭಾಗದ ಜನಪ್ರಿಯ ಹಿರಿಯ ಆಟಗಾರರೆಲ್ಲ ಶೇಖರ್ ಇರ್ಬೋದು, ಮಂಜುನಾಥ್ ನಾಯ್ಕ ಇರ್ಬೋದು, ಹಿರಿಯ ಆಟಗಾರರಲ್ಲಿ ಇವರಿಗೆ ಬಹಳಷ್ಟು ಪ್ರೋತ್ಸಾಹದ ಮುಖಾಂತರವಾಗಿ ಯಶಸ್ವಿ ಪಂದ್ಯ ಸೆಮಿಫೈನಲ್ ಹತ್ರ ಮುನ್ನುಗ್ತಾ ಇದೆ. ಇದರೊಂದಿಗೆ ಓವರ್ ಮುಕ್ತಾಯ ಕಂಡಂತ ಮೊದಲ ಓವರ್ನಲ್ಲಿ 5-1 ಒಬ್ಬರಿಯ ಆಘಾತದಲ್ಲಿ 5-1 7ನೇ ಓವರ್ಗಾಗಿ ನಿರೀಶ್ ಅವರನ್ನು ಪರಿಚಯ ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಒಂದು ಪಂದ್ಯ, ಅದು ಕೂಡ ಫೈನಲ್ ಪ್ರಥಮ ದ್ವಿತೀಯ ಸುತ್ತ ಪ್ರಶಸ್ತಿಗಾಗಿ. ಎಸೆದ ಚೆಂಡು ಪವನ್ಗೆ ದಾಂಡು ನಿಮಿತ್ತ ನಿರೀಶ್ ಭಾಗದಲ್ಲಿ ಪಂದ್ಯದ 7 ದಿನಗಳ ಯಶಸ್ವಿ ಪಂದ್ಯ ಕೊಡುವ ಒಂದು ನೇರ ಪ್ರಸಾರ ಕೂಡ ಇತ್ತೀಚಿನ ಬಹಳಷ್ಟು ರಾಜ್ಯ ಮಟ್ಟದ ಪಂದ್ಯಾಟಗಳು, ಹೊರ ರಾಜ್ಯದ ಪಂದ್ಯಾಟಗಳು, ಹೊರ ದೇಶದ ಪಂದ್ಯಾಟಗಳನ್ನು ಕೂಡ ಮಾಡಿದಂತ ಒಂದು ಹೆಗ್ಗಳಿಕೆ ಸಂಸ್ಥೆ ಸಚಿನ್ ಮಾಧವ್ ಸಾರಥಿದ ಎಂ ಸ್ಪೋರ್ಟ್ಸ್ ಈ ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. 7 ಓಟಗಳ ಸೇರ್ಪಡೆ ಮುಖಾಂತರ ತಂಡ ಮತ್ತು 7 ಚಾಲ್ತಿ 2ನೇ ಓವರ್ನಲ್ಲಿ ಸುಂದರತೆ ಸತ ಸ್ವಲ್ಪ ಮಟ್ಟಿಗೆ ತಿರುವು ಕೊಡ್ತಕ್ಕಂಥ ಚೆಂಡು. ಅತ್ಯುತ್ತಮ ಆಟವನ್ನೇ ಎಲ್ಲ ಆಟಗಾರರು ಮಾಡಿದ್ರು ಕೂಡ 64 ರನ್ ಚೇಸಿಂಗ್ ಮಾಡಬೇಕಾಗಿದೆ. ಸೆಮಿಫೈನಲ್ ಹೋರಾಟ ತನ್ಮೂಲಕ ರಾಬಿನ್ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾನೆ. ಸುಲಭದ ಕ್ಯಾಚ್ ರಾಬಿನ್ ಕೈ ಸೇರ್ತಾ ಇಲ್ಲ. ಕ್ಯಾಚ್ ವಿನ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿ ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಅದೃಷ್ಟ ಪಡ್ಕೊಂಡಂತ ಆಟಗಾರರು ಸ್ವಲ್ಪ ಮಾಡಿ ಮೇಲುಗೈಯನ್ನು ಸಾಧಿಸಂತ ಕೆಲವೊಂದು ಫಲಿತಾಂಶಗಳು ನಮ್ಮೊಂದಿಗಿದೆ. ಆ ನಿಟ್ಟಲ್ಲಿ ಸುಂದರತೆ ಒಂದು ಬ್ಯಾಕ್ ಲಿಫ್ಟ್ ಶಾಟ್ ಈ ಬಾರಿ ಚೆಂಡು ಸೀಮಾರೋಕೆ ಕ್ರಮಿಸ್ತಾ ಇದೆ. ಷಡ್ಕ 6 ಓಟಗಳು. ಬಹಳಷ್ಟು ಹೊತ್ತಿನ ಬಳಿಕ ಸಿಕ್ಸರ್ ಬರ್ತಾ ಇದೆ 5ನೇ ಚೆಂಡಿನಲ್ಲಿ. ಮೊತ್ತ 14. 7 ಓವರ್ಗಳ ಪಂದ್ಯ. 7ನೇ ಓವರ್ನ ಕೊನೆಯ ಚೆಂಡಿಗಾಗಿ ನಿತೀಶ್ ಅದ್ಯಾವ ರೀತಿ ಓಟವನ್ನು ಉಳಿಸಿ ಆಡ್ತಾರೆ ನೋಡಬೇಕಾಗಿದೆ. ಸುಂದರತೆ ಎಸೆತಗಳು ಮತ್ತೆ ತೇಲಿಬಿಟ್ಟು ಬಿಡುವಂತ ಪ್ರಯತ್ನ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 12 ಚೆಂಡುಗಳ ಆಟ. ತಂಡದ ಮೊತ್ತ 14 ಓಟಗಳು. ಮೊದಲ ಓವರ್ ಮುಕ್ತಾಯ ತಂಡ ಮೊತ್ತ 5. 2ನೇ ಓವರ್ನ ಮುಕ್ತಾಯ ತಂಡ ಮೊತ್ತ 14 ಓಟಗಳು. ಒಂದು ಸಿಕ್ಸರ್ಗಳು ಮಾತ್ರ ಈ 2ನೇ ಓವರ್ನ ಚಾಲ್ತಿಯಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ.
ನಾರ್ತ್ ಬೆಂಗಳೂರಿನ ತಂಡ ಕ್ರಮವಾಗಿ 4 ಸಿಕ್ಸರ್ಗಳ ಸಮೇತ ಮೊದಲ ಇನ್ನಿಂಗ್ಸ್ ಆರಂಭವನ್ನು ಕಂಡಿತು. ಈ ಹಂತದಲ್ಲಿ 7 ಓವರ್ಗಳ ಮುಕ್ತಾಯ 14ಕ್ಕೆ 1 ಹುದ್ದರಿ ಆಘಾತದಲ್ಲಿ. ಸುಮನ್ ಡಿ 3ನೇ ಓವರ್ಗಾಗಿ. ರೈಟ್ ಅವರ ಮಾರ್ಗ ಹಂಪಗೆ ಗಾಡಿ ತೆಗೆದುಕೊಳ್ತಾ ಇದ್ದಾರೆ. ಋಷಿ ಮತ್ತು ಪವನ್ ಅದ್ಯಾವ ರೀತಿಯ ಲೆಕ್ಕಾಚಾರದ ಆಟವನ್ನು ಮುಂದುವರಿಸ್ತಾ ನೋಡಬೇಕಾಗಿದೆ. ಕೊನೆ ಹಂತದಲ್ಲಿ ದಾಳನ ಸವರ್ತಾ ಇದೆ. ಬಹಳ ಸುತ್ತಮುತ್ತಲು ಕ್ಯಾಚ್ ಗೋಟ್ ರಕ್ಷಣೆಯ ಕೈ ಸೇರ್ತಕ್ಕಂಥ ಚೆಂಡುಗಳು. ಪವನ್ ಹುದ್ದಾರಿ ಪತನ. ಭಾರವಾದ ಹೆಜ್ಜೆಯೊಂದಿಗೆ ಪಂದ್ಯಾಟದ ವೀಕ್ಷಣೆಯನ್ನು ಪವನ್ ಮಾಡ್ತಾ ಇದ್ದಾರೆ. ಏಳನೇ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಸೇರ್ಪಡೆ ಅರವಿಂದ್. ಚೆಂಡು ಬಹಳ ಸುತ್ತಮುತ್ತೊಂದು ಆಫ್ ಸೈಡ್ ಮಾರ್ಗದಲ್ಲಿ ಛೇದಿಸಿ ಹೋಗ್ತಾ ಇದೆ. ಗೋಟುಗಳು ಕೂಡ ಫುಟೀಸ್ನ ಆಟಗಾರ ಮಾಡ್ತಾ ಇಲ್ಲ. ಗಲಿಗಳ ಗುಣಯುಕ್ತ ಪ್ರಯತ್ನಗಳು ಕೇವಲ 11 ಓಟುಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 64ರ ಚೇಸಿಂಗ್ ಮಾಡಬೇಕಾದ್ರೆ ಚಾಲ್ತಿಯ 3ನೇ ಓವರ್ನಲ್ಲಿ ಬಿರುಸಿನ ಆಟಕ್ಕೆ 1ರಿಂದ 7 ಆಟಗಾರರು ಮನ ಮಾಡಲೇಬೇಕಾಗಿದೆ. ಮತ್ತೆ ಸುಮನ್ 4ನೇ ಬಾರಿ ವಿಭಿನ್ನ ಶೈಲಿ ಹೊಡೆತ. ರಿವರ್ಸ್ ಶಾಟ್. ಚೆಂಡು ಥರ್ಡ್ ಮ್ಯಾನ್ ಸೀಮಾ ರೇಖೆ ಅಂಚೆ ಕ್ಷೇತ್ರ ರಕ್ಷಣೆ ಮಾಡಿದ್ರು. 7 ಓಟುಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದರೊಂದಿಗೆ ತಂಡದ ಮೊತ್ತ 17 3ನೇ ಓವರ್ನ ಚಾಲ್ತಿಯಲ್ಲಿ. ಆಡುವಂತ 3 ಪಂದ್ಯಾಟದಲ್ಲಿ ಕೂಡ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿದಂತ ಏಕಮಾತ್ರ ಸಂಸ್ಥೆ 90 ಓಟವನ್ನು ದಾಖಲಿಸಿದ್ರು. ಈಗ 64ರ ಚೇಸಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿನ ಹೊಡೆತಗಳು ಕೂಡ ಪರ್ಫೆಕ್ಟ್ ಆಗಿ ಸಾಗ್ತಾ ಇಲ್ಲ. 1 ಓಟವನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ಅಳವಡಿಕೆಯನ್ನು ಮಾಡ್ತಾ ಇದ್ದಾರೆ. 1 ಓಟುಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 18 ಓಟುಗಳಿಗೆ ತಲುಪ್ತಾ ಇದೆ. ಸೆಮಿಫೈನಲ್ ಪಂದ್ಯ ಈ ಟೂರ್ನಮೆಂಟ್ಗಾಗಿ ಗೋಪಿನಾಥ್ ಸರ್ ಜೊತೆ ಹಗಲಲ್ಲಿ ದುಡಿದಂತ ಎಲ್ಲ ಪ್ರೋತ್ಸಾಹಕರಿಗೆ, ಮಿತ್ರರಿಗೆ ಅವರೆಲ್ಲರಿಗೂ ಕೃತಜ್ಞತೆ ಅಭಿನಂದನೆ ಸಲ್ಲಿಸಿಕೊಂಡು ಇನ್ನು ಈ ಪಂದ್ಯದ ಬಳಿಕ ಫೈನಲ್ ಹೋರಾಟಕ್ಕಾಗಿ ಕ್ಷಣಗಣನೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಸೆಮಿಫೈನಲ್ ಪಂದ್ಯ ತಂಡದ ಮೊತ್ತ 19 ಓಟುಗಳು. 19 ಫಾರ್ ಲಾಸ್ ಆಫ್ 2. ಇಪ್ಪತ್ನಾಲ್ಕು ಚೆಂಡುಗಳು 44 ಓಟುಗಳ ಅವಶ್ಯಕತೆ. ಅಂದರೆ ಆಟಗಾರ ಒಂದು ರೀತಿ ಲೆಕ್ಕಾಚಾರ ಮಾಡಿದ್ರೆ ಹೊರಭಾಗದಲ್ಲಿ ಬಹಳಷ್ಟು ಮಂದಿ ಒಂದು ರೀತಿಯ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತೆ ರಾಬಿನ್ 4ನೇ ಓವರ್ ಚಾಲ್ತಿಯಲ್ಲಿ. ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಡಿಫೈನ್ ಲೆಗ್ ಸೀಮಾ ರೇಖೆಯನ್ನ ಕ್ರಮಿಸುವಂತ ಪ್ರಯತ್ನ.
4 ಓಟಗಳ ಸೇರ್ಪಡೆ. 23 ಎಸೆತ 40 ಓಟಗಳು ಬರಬೇಕಾಗಿದೆ. 41 ಓಟಗಳ ಅವಶ್ಯಕತೆ. ಸುಂದರತೆ ಆಟ ಮತ್ತೆ ಕವರ್ಸ್ಬಾಲಿ ದ್ವಿಪಕ್ಷ ಕವರ್ಸ್ಗಳ ಹೊಡೆಯುವಂತ ಪ್ರಯತ್ನಗಳು ನಡುವೆ ಓಡೋಟಗಳನ್ನು ಸೇರ್ಪಡೆಗೊಳಿಸ್ತಾ ಇದ್ದಾರೆ. ಯಾವ ಹಂತದಲ್ಲಿ ಕೂಡ ಫೋರ್ಟಿಸ್ನ ಆಟಗಾರರು ಚಾರ್ಜ್ ಆಗುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. 2 ಮಂದಿ ಅನುಭವಿ ಆಟಗಾರರು ಕೂಡ ಅಂಕಣಗಳ ಬಾಗಿಲು ಗಾಳನ್ನು ಬೀಸ್ತಾ ಇದ್ದಾರೆ. ಋಷಿ ಮತ್ತು ಅರವಿಂದ 7 ಚೆಂಡುಗಳಲ್ಲಿ ಒಂದು ಬೌಂಡ್ರಿ, ಸುಂದರತೆಯನ್ನು ಬೌಂಡ್ರಿಯನ್ನು ದಾಖಲಿಸಿದರು. 7 ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. 6 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದ ರಾಬಿನ್ 3ನೇ ಚೆಂಡಿಗಾಗಿ ಅದ್ಯಾವ ರೀತಿಯ ಯಶಸ್ಸನ್ನು ದಾಖಲಿಸ್ತಾ ನೋಡಬೇಕಾಗಿದೆ. 3ನೇ ಬಾರಿ ಸ್ವಲ್ಪ ಮಟ್ಟಿನ ಹೊಡೆತಗಳು, ವ್ಯವಸ್ಥಿತ ಹೊಡೆತಗಳು ಬರ್ತಾ ಇಲ್ಲ. ರನ್ಔಟ್ ಮಾಡೋ ಅವಕಾಶಗಳಿದೆ. ಯಾವುದೇ ಆಘಾತವಿಲ್ಲದ ಸೂಚನೆ ನಾಯಕರು ರವಾನಿಸಿದ್ರು. 2ನೇ ಓಟಗಳು ಮತ್ತೆ ಪೂರೈಕೆ ಆಗ್ತಾ ಇದೆ. 3 ಚೆಂಡುಗಳಲ್ಲಿ 8 ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ತಂಡದ ಮತ್ತೆ 27 ಓಟಗಳಿಗೆ ತಲುಪ್ತಾ ಇದ್ದಾರೆ. ಈ ರೀತಿಯಾಗಿ ಸೆಮಿಫೈನಲ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 4ನೇ ಬಾರಿ ರಾಬಿನ್ ಎಸ್ಕಾರ್ ಭಾಗದಲ್ಲಿ ಮತ್ತೆ ನೋಮ್ಯಾನ್ ಸ್ಲ್ಯಾಮ್ ಶಾಟ್ ದಾಖಲಿಸುವಂತ ಪ್ರಯತ್ನಗಳು. ಮತ್ತೆ ಅವರ ಓಟಗಳ ಪೂರೈಕೆಯೂ ಕೂಡ 1 ಶಾಟ್ ಎನ್ನುವ ಸೂಚನೆ. ಹದ್ದಿನ ಕಡಿಮೆ ಅನುಭವಿ ತೀರ್ಮಾನಕಾರರು 1 ಶಾಟ್ ಎನ್ನುವ ಸೂಚನೆ ಬರ್ತಾ ಇದೆ. ಕೇವಲ 1 ಓಟಗಳ ಸೇರ್ಪಡೆ 4ನೇ ಓವರ್ ಚಾಲ್ತಿಯಲ್ಲಿ. ಮತ್ತೆ ರಾಬಿನ್ ಸ್ವಲ್ಪ ಮನೆ ಇನ್ಸೈಡ್ ಆಗ್ತಾ ಇದೆ. ಅದ್ಯಾವ ರೀತಿಯ ತೀರ್ಮಾನ ಹೊರಬೀಳ್ತಾ ನೋಡಬೇಕಾಗಿದೆ. ಬಹಳ ಸುಂದರ ಪ್ರಯತ್ನವನ್ನು ದಾಖಲಿಸಿದ್ರು. ಕೊನೆ ಹಂತದ ಅರವಿಂದನ ದಾಂಡು ಇನ್ಸೈಡ್ ಎಜ್ ಮುಖಾಂತರವಾಗಿ ಗೂಟದ ಹಿಂಭಾಗಕ್ಕೆ ಸರಿತಾ ಇದೆ. ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಗಾಗಿ ಉಳಿದುಕೊಳ್ತಾ ಇದೆ. ತಂಡದ ಮೊತ್ತ 1 ಓಟವನ್ನು ದಾಖಲಿಸಿದ್ರು. ಅದ್ಯಾವ ರೀತಿಯ ತೀರ್ಮಾನಗಳು ಹೊರಬೀಳ್ತಾ ನೋಡಬೇಕಾಗಿದೆ. ತೃತೀಯ ನೇತೃತ್ವ ಸಾಗ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್. ಔಟ್ ಎನ್ನುವ ಸೂಚನೆ ಅರವಿಂದ. ಔಟ್ ಎನ್ನುವ ಸೂಚನೆ ಬರ್ತಾ ಇದೆ. ಹುದ್ದರಿ ಆಘಾತವನ್ನು ಕಾಣ್ತಾ ಇದ್ದಾರೆ. ತಂಡ 28 ಓಟಕ್ಕೆ ಮತ್ತೊಂದು ಅಮೂಲ್ಯ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಸೆಮಿಫೈನಲ್ ಹೋರಾಟದ ಬೃಹತ್ ಮೊತ್ತವನ್ನು ಚೇಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತ ತಂಡ ಸದ್ಯ ಪರಿಸ್ಥಿತಿಯಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಕೊನೆ 1 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಈ ಹಂತದಲ್ಲಿ.
ಮತ್ತೆ ಓರ್ವ ನೀಲಕ್ಕಾದ ವ್ಯಕ್ತಿ ಇಪ್ಪತ್ತೆಂಟು ಓಟುಗಳು. ಹೊಸ ದಾಂಡಿಗ ರೋಷನ್ ಸೇರ್ಪಡೆ. ಇದೊಂದಿಗೆ ಓವರ್ ಮುಕ್ತಾಯ. 24 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸೆಮಿಫೈನಲ್ 7ನೇ ಸೆಷನ್ 24 ಓಟಗಳು 24 ಜರ್ಸಿಗಳ ಮುಂದೆ 29 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಹದಿನೆಂಟು ಚೆಂಡುಗಳಲ್ಲಿ ಜಯಕ್ಕಾಗಿ 35 ಓಟುಗಳ ಅವಶ್ಯಕತೆ. ಪಂದ್ಯ ಮುಂದುವರಿಸಿಕೊಳ್ಳಿ. ನಿದೇಶ್ ಅವರನ್ನ ಮತ್ತೆ ಪರಿಚಯ ಮಾಡ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಕ್ಟರ್ ಡಬ್ಲ್ಯೂ ಸೇರ್ಪಡೆ ಕೂಡ. So my God, what a delivery! ಸುಂದರ ಕೆಲಸದ ಬ್ಯಾಕ್ ಟು ಬ್ಯಾಕ್ 7ನೇ ಡಾಕ್ಟರ್ ಡೆಲಿವರಿಗಳ ಸೇರ್ಪಡೆ ಆಗ್ತಾ ಇದೆ. ಒಂದೆಡೆ ಅನುಭವದ ಆಟಗಳು ಮಂಕಾಗಿದ್ರು ಕೂಡ ಎಸ್ಗಾರು ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ದಾಂಡನ ಬೀಸಾನ್ ಬಿಟ್ಟರೆ ಓಟುಗಳು ಬರ್ತಾ ಇಲ್ಲ. 3ನೇ ಡಾಕ್ಟರ್ ಡೆಲಿವರಿಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ. ನಿದೇಶ್ ಪಂದ್ಯದ ಬಿಗು ಹಿಡಿತವನ್ನು ಸಾಧಿಸ್ತಾ ಇದ್ದಾನೆ. ಸ್ಲೋವರ್ ಚೆಂಡು. 4 ಚೆಂಡುಗಳು. ಇವತ್ತಿನ ದಿನ 4 ಸಿಕ್ಸರ್ ಬಂದಿತ್ತು. 4 ಡಾಟ್ ಡೆಲಿವರಿಗಳನ್ನು ನಿದೇಶ್ ದಾಖಲಿಸ್ತಾ ಇದ್ದಾರೆ. 5ನೇ ಚೆಂಡು ಲಾಂಗ್ ಆಫ್ ಬಾಲ್ ಒಟ್ಟು ಅವಕಾಶ ಮಾಡಿಕೊಟ್ರು. 1 ಓಟುಗಳ ಸೇರ್ಪಡೆ. ಬಹಳಷ್ಟು ಬೇಗ ಓವರ್ಗಳನ್ನು ಮುಗಿಸುವಂತ ಪ್ರಯತ್ನ ನಿದೇಶ್ ಮಾಡಿದ್ರು. ಕೊನೆ 1 ಚೆಂಡುಗಳು ಬಾಕಿ ಕೊಡ್ತಾ ಇದೆ ಚಾಲ್ತಿಯ 5ನೇ ಓವರ್ನಲ್ಲಿ. ಹದಿಮೂರು ಎಸೆತ 34 ಓಟುಗಳ ಅವಶ್ಯಕತೆ. ಸಿಕ್ಸರ್ ಶಾರ್ಕ 6 ಓಟುಗಳು ಬರ್ತಾ ಇದೆ. ತಡೆ ಮೊತ್ತ 36. 12 ಎಸೆತ ಒಂದು 28 ಓಟುಗಳು ಜಯಕ್ಕಾಗಿ ಇನ್ನೂ ಕೂಡ ಬರಬೇಕಾಗಿದೆ. ಯಾವ ಪರಿಸ್ಥಿತಿಯಲ್ಲಿ ಕೂಡ ಪಂದ್ಯ ಬದಲಾವಣೆ ಕಾಣಬಲ್ಲಂತ ಒಂದು ಕ್ರೀಡಾಂಗಣ. ಬಹಳಷ್ಟು ರಾಜ್ಯ ಮಟ್ಟದ ಪಂದ್ಯಾಟಗಳು ಇದೇ ಕ್ರೀಡಾಂಗಣದಲ್ಲಿ ನಡೆಯಿತು. ವ್ಯವಸ್ಥಿತ ರಾಜ್ಯ ಮಟ್ಟದ ಆಟಗಾರರು ಕೂಡ ಪಂದ್ಯಾಟದ ಅಂಕಣ ವಿಭಾಗದಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಿದ್ದಾರೆ. ಇವತ್ತಿನ ದಿನ ಕಾರ್ಪೊರೇಟ್ ಕ್ರಿಕೆಟ್ ಬ್ಯಾಶ್ 2021 ಯಶಸ್ವಿ ಪಂದ್ಯಾಟದ ಸೆಮಿಫೈನಲ್ ಹೋರಾಟದ ವೇದಿಕೆ ಕೊನೆ ಹಂತಘಟ್ಟವನ್ನು ಕಂಡುಕೊಳ್ತಾ ಇದೆ. ಹೊಸ ಬೌಲರ್ ಸಾಗರ್. ಮತ್ತೊಂದು ಗುರುಸಿನ ಹೊಡೆತ. ಕ್ಯಾಚ್ ಕಳಿಸೋರ ಮುಖಾಂತರವಾಗಿ ರೋಷನ್ ಇನ್ನಿಂಗ್ಸ್ ಮುಕ್ತಾಯ. ಸ್ಲೋವರ್ ಚೆಂಡುಗಳು ಸ್ವಲ್ಪ ಮಟ್ಟಿಗೆ ಆಟಗಾರರಿಗೆ ಟೈಮಿಂಗ್ ಕೈ ಕೊಡ್ತದೆ. ಆ ರೀತಿಯಾಗಿ ವಿಕೆಟ್ ಅನ್ನು ಕೂಡ ಒಪ್ಪಿಸ್ತಾ ಇದ್ದಾರೆ. 2ನೇ ಬಾರಿ ಸುಂದರ ಆಟ. ಮತ್ತೆ ಸಲ ಬರುತ್ತೆ. ಕ್ಯಾಚ್ ಕೈ ಸೇರ್ತಾ ಇದೆ. ಬಿಚೆ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಬ್ಯಾಕ್ ಟು ಬ್ಯಾಕ್ ಪಥ ಸಂಚಲನ ಆಟಗಳು. ಫೋರ್ಟಿಸ್ನ ಪರವಾಗಿ ಬಂದ್ರೆ ಇನ್ನೋರ್ವ ನೀಳಕಾಯ್ದ ವ್ಯಕ್ತಿ ರವಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಡಾಕ್ಟರ್ ಶ್ರೀಧರ್ ಇನ್ನೊಂದರಲ್ಲಿ ರವಿ. ಸ್ಲೋವರ್ ಚೆಂಡುಗಳು
ಸೆಮಿಫೈನಲ್ ಹೋರಾಟ ಆರಂಭಿಕ ಹಂತದಲ್ಲಿ ಬಹಳಷ್ಟು ಉತ್ತಮ ಆಟವನ್ನು ತೋರ್ಪಡಿಸಿದ್ರು ಕೂಡ ಕೊನೆಯ ಹಂತದಲ್ಲಿ ಯಶಸ್ಸಿನ ಆಟ ಲಭಿಸ್ತಾ ಇಲ್ಲ. ಆರನೇ ಓವರ್ ಕೂಡ ಯಶಸ್ವಿ ಗೋಲ್ಗಳನ್ನು ಸಂಘಟಿಸ್ತಾ ಇದ್ದಾರೆ. ನಾರ್ತ್ ಬೆಂಗಳೂರಿನ ತಂಡ ಡೀಪ್ ಕವರ್ ಪಾಯಿಂಟ್ ಭಾಗದಲ್ಲಿ ಎದುರುವಂತ ಪ್ರಯತ್ನಗಳು, ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟುಗಳ ಸೇರ್ಪಡೆ. ಇನ್ನೂ ಕೂಡ ಅವಕಾಶಗಳಿದೆ. ಸಿಕ್ಸರ್ ಬೌಂಡ್ರಿಗಳು ಲೀಲಾಜಾಲವಾಗಿ ಬಂದ್ರೆ 7 ಎಸ್ಗಳ ಮುಂದೆ 24 ಓಟುಗಳ ಅವಶ್ಯಕತೆ ಇದೆ. ಅದ್ಯಾವ ರೀತಿಯ ಫಲಿತಾಂಶ ಹೊರಬೀಳ್ತಾ ಬರಬೇಕಾಗಿದೆ. 7ಕ್ಕೆ 24. ವೈಟ್ ಬಾಲ್ ಅನ್ನೋ ಸೂಚನೆ. ಎಕ್ಸ್ಟ್ರಾ ಸೂಟ್ಗಳು ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 7ಕ್ಕೆ 23. ಇದೊಂದಿಗೆ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 7 ಓವರ್ಗಳ ಪಂದ್ಯದಲ್ಲಿ 6 ಓವರ್ಗಳ ಮುಕ್ತಾಯ ತಮ್ಮ ಮೊತ್ತ 41. 33 ಓಟುಗಳ ಅವಶ್ಯಕತೆ, 23 ಓಟುಗಳ ಅವಶ್ಯಕತೆ. ಪಂದ್ಯ ಒಂದರ ಸೆಮಿಫೈನಲ್ ಸಾಗಿದ್ರು ಕೂಡ ಲೆಕ್ಕಾಚಾರಗಳು ಸ್ವಲ್ಪ ಮಟ್ಟಿಗೆ ಎಡವೈಕೆಯನ್ನು ಕಂಡುಕೊಂಡು ಕೂಡ ಅದನ್ನು ಸರಿಪಡಿಸಿಕೊಂಡು 6ಕ್ಕೆ 23. ಸಿಮಾಂಟಿ ಕೊನೆಯವರ ಚಾಲ್ತಿಯಲ್ಲಿ ರವಿ ಒಂದೋಟವನ್ನು ದಾಖಲಿಸಿದ್ರು. ಇನ್ನು ಕೂಡ ಜಯಕ್ಕಾಗಿ 5 ಎಸೆತ 22 ಓಟುಗಳ ಅವಶ್ಯಕತೆ. ಸಿಡಿಲಿನ ಮರಿಗಳ ಆಟವನ್ನು ಆಡಬೇಕಾಗಿದೆ. ಆಟಗಾರ ಸಿಡಿಸಬೇಕಾಗಿದೆ. ಸಿಕ್ಸರ್ ಬೌಂಡರಿಗಳ ಅವಶ್ಯಕತೆ. ಸ್ವಲ್ಪ ಹೊಡೆತ ಕಾಟುಗಳ ರೂಪದಲ್ಲಿ ಹುದ್ದಡಿ ಆಘಾತವನ್ನು ಕಂಡುಕೊಂಡ್ರು. ನಾಲ್ಕು ಚೆಂಡುಗಳು ಮಾತ್ರವಾಗಿ ತಿಳ್ಕೊಳ್ತಾ ಇವೆ. ಅನುವಾದ ಆಟಗಾರ ಭಗವತಿಯಿಂದಷ್ಟೇ ಹೋಗಬೇಕಾಗಿದೆ. ಕೊನೆಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಸಿಕೊಳ್ಬೇಕು. ಸೆಮಿಫೈನಲ್ ಹೋರಾಟದ ಕೊನೆಯ ಹಂತವನ್ನು ಕಂಡುಕೊಳ್ತಾ ಇದ್ದಾವೆ. ಮತ್ತೊಂದು ಸುಂದರ ಕ್ಷೇತ್ರ ರಕ್ಷಣೆ. ಡಿಬಾಕ್ಸ್ ಕವರ್ಸ್ ಭಾಗದಲ್ಲಿಲ್ಲ, ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 3 ವಸ್ತುಗಳ ಮುಂದೆ 20 ಓಟುಗಳು ಬರಬೇಕಾಗಿದೆ. ಕಷ್ಟ ಸಾಧ್ಯ ಗುರಿಯನ್ನು ಕಂಡುಕೊಳ್ತಾ ಇದ್ದಾರೆ. ಪಂದ್ಯ ನಾರ್ತ್ ಬೆಂಗಳೂರಿನ ಪರವಾಗಿ ಆಳ್ತಾ ಇದೆ. ಸೆಮಿಫೈನಲ್ ಪಂದ್ಯ, ಕೊನೆಯ ಫೈನಲ್ ಪಂದ್ಯಾಟಗಳು ಕೆಲವೇ ನಿಮಿಷಗಳ ಆರಂಭವನ್ನು ಕಂಡುಕೊಳ್ತಿದೆ. ಕೊನೆಯ 1 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಸುಮಾರು ಈ ಓವರ್ನಲ್ಲಿ ಯಾವುದೇ ಒಂದು ಬಿಗು ಹೊಡೆತಗಳು ಬರ್ತಾ ಇಲ್ಲ. ಬಹಳಷ್ಟು ವ್ಯವಸ್ಥಿತ ಆಟವನ್ನು ತೋರ್ಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಆ ರಿಸಲ್ಟ್ ಸೆಮಿಫೈನಲ್ ಜಯವನ್ನು ದಾಖಲಿಸುವ ಸರ್ವ ಸಿದ್ಧತೆ. ತನ್ಮೂಲಕ ನಾರ್ತ್ ಬೆಂಗಳೂರಿನ ತಂಡ 2021ರ ಕ್ರಿಕೆಟ್ ಕಾರ್ಪೊರೇಟ್ ಕ್ರಿಕೆಟ್ ಬ್ಯಾಚ್ ನ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕಂಗ್ರಾಚ್ಯುಲೇಷನ್. ಆಡುವಂತ ಆಟಗಾರರು ಕೂಡ ಕೃತಜ್ಞತೆ ಅಭಿನಂದನೆ ಸಲ್ಲಿಸಿಕೊಂಡು ನೇರವಾಗಿ ಫೈನಲ್ ಟಾಸ್ಗಾಗಿ ಈ ಭಾಗದ ಹಿರಿಯ ಲೆಜೆಂಡ್ಸ್ ಪ್ಲೇಯರ್ಸ್ ಶೇಖರ್ ಹಾಗೂ ಮಂಜುನಾಥ್ ನಾಯ್ಕ್ ಅವರ ಉಪಸ್ಥಿತಿಯಲ್ಲಿ ಈ ಒಂದು ಚಿನ್ನದ ನಾಣ್ಯದೊಂದಿಗೆ ಟಾಸ್ ಪ್ರಕ್ರಿಯೆ ಆರಂಭವನ್ನು ಕಂಡುಕೊಳ್ತಾ ಇದೆ.
ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅಲ್ಲಿ ಸೆಮಿಫೈನಲ್ ಪರಾಜಯವನ್ನು ಕಾಣ್ತಕ್ಕಂಥ ಫೋರ್ಟೀಸ್ನ ಆಟಗಾರರು ಆಡುವಂತಹ ಒಂದು ಸ್ಮಾರಕವನ್ನು ಪಡ್ಕೊಂಡು ಹೋಗಬೇಕು. ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದರೆ ಸೆಮಿಫೈನಲ್ ಹೋರಾಟದಲ್ಲಿ ಪರಾಜಯವನ್ನು ಕಂಡಿದ್ದಾರೆ. ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸೆಮಿಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ ನಾರ್ತ್ ಬೆಂಗಳೂರಿನ ನಿದೇಶ್ ಪಾಲ್ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದ್ರು. ಎರಡೂ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಸೇವೆಯನ್ನು ಸಲ್ಲಿಸತಕ್ಕಂಥ ನಿದೇಶ್ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಫೈನಲ್ ಹೋರಾಟದ ಟಾಸ್ ಪ್ರಕ್ರಿಯೆ ವೇದಿಕೆ ಮುಂಬೈ ನಡೀತದೆ. ಗೋಪಿನಾಥ್ ಸರ್ ಜೊತೆ ಬಾಲೆ ಅವರು, ಶೇಖರ್ ಹಿರಿಯ ಲೆಜೆಂಡ್ ಆಟಗಾರ.